ವಿದ್ಯಾರ್ಥಿಗಳೇ, ಕೊರೋನಾ ಬಿಕ್ಕಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠದ ತೊಂದರೆಯಾಗಬಾರದು, ಪಾಠದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ನಮ್ಮ ತಳವಾಡ ಜಗತ್ತು ವಿದ್ಯಾಸಂಸ್ಥೆಯು ಮಕ್ಕಳಿಗೆ ಆನ್ಲೈನ್ನಲ್ಲಿ ಶಿಕ್ಷಣವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ನಿರಂತರವಾಗಿ ಪಾಠ ಪ್ರವಚನಗಳಿಗೆ ತೊಡಗುವಂತೆ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿ ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಲು ನಿರ್ದೇಶನ ಮಾಡಿರುತ್ತಾರೆ. ಈ ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ಪದವಿ ತರಗತಿಗಳಲ್ಲಿ ಪ್ರಥಮ BA, ದ್ವಿತೀಯ BA ಮತ್ತು ತೃತೀಯ BA ವಿದ್ಯಾರ್ಥಿಗಳಿಗೆ ಅವರ ಪಠ್ಯಕ್ರಮಕ್ಕೆ ಅನುಗುಣವಾಗಿ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಈಗ ಮೊದಲನೇದಾಗಿ ನಾವು ಪ್ರಾರಂಭ ಮಾಡುವಂತಹ ಪಾಠ ಪ್ರಥಮ BA ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಪಾಠ ನಂಬರ್ 1, ಭಾಗ 1, ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನದ ಬಗ್ಗೆ ಪ್ರಥಮ BA ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಭಾರತ ದೇಶದ ಸಂವಿಧಾನ ಒಂದು ಶ್ರೇಷ್ಠವಾದಂತಹ ಸಂವಿಧಾನ. ಭಾರತ ದೇಶದ ಸಂವಿಧಾನದಷ್ಟು ಸುದೀರ್ಘವಾಗಿ ಬರವಣಿಗೆ ಮೂಲಕ ಬರೆಯಲ್ಪಟ್ಟಂತಹ ಸಂವಿಧಾನ ಬೇರೊಂದಿಲ್ಲ. ವಿಶ್ವದ ಸಂವಿಧಾನಗಳಲ್ಲೇ ಉತ್ಕೃಷ್ಟವಾದಂತಹ ಸಂವಿಧಾನ ಎಂದು ಹೆಸರನ್ನು ಪಡೆದುಕೊಂಡಂತಹ ಒಂದು ಸಂವಿಧಾನ ಇದಾಗಿದೆ. ಯಾಕೆ ಅಂದರೆ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಭಾರತ ದೇಶದ ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡುವುದರ ಮೂಲಕ ಸಂವಿಧಾನವನ್ನು ರಚನೆ ಮಾಡಲು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. ಅವರ ಜೊತೆಗೆ ಇನ್ನ ಅನೇಕ ಸದಸ್ಯರು ಸೇರಿ ಸಂವಿಧಾನವನ್ನು ರಚನೆ ಮಾಡುವುದರ ಮೂಲಕ ಈ ಸಂವಿಧಾನವನ್ನು ಭಾರತ ದೇಶಕ್ಕೆ ಸಂಬಂಧಿಸಿದಂತೆ ರಚನೆ ಮಾಡಲಿಕ್ಕೆ 2 ವರ್ಷಗಳು 11 ತಿಂಗಳು 18 ದಿನಗಳ ಕಾಲಾವಧಿಯನ್ನು ತೆಗೆದುಕೊಂಡು ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಈ ಸಂವಿಧಾನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಭಾರತ ದೇಶದ ಜನರಿಗೆ ಸಂಬಂಧಿಸಿದಂತೆ ಉತ್ಕೃಷ್ಟವಾದಂತಹ ಸಂವಿಧಾನವನ್ನು ನೀಡುವಂತಹ ಉದ್ದೇಶವನ್ನು ಹೊಂದಿ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವ ಪೂರ್ವದಲ್ಲಿ ವಿಶ್ವದ 60 ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಆ ಸಂವಿಧಾನಗಳಲ್ಲಿರುವಂತಹ ಉತ್ತಮವಾದಂತಹ ಅಂಶಗಳೇನಿದೆ ಆ ಅಂಶಗಳನ್ನು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆದ್ದರಿಂದ ಭಾರತ ದೇಶದ ಸಂವಿಧಾನದ ಬಹುಭಾಗವನ್ನು ಬಾರೋಡ್ ಕಾನ್ಸ್ಟಿಟ್ಯೂಷನ್, ಎರವಲು ಸಂವಿಧಾನ ಅಂತ ಕರೀತಾರೆ. ಆದ್ದರಿಂದ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ವಿಶ್ವದ ವಿವಿಧ ರಾಷ್ಟ್ರಗಳ ಸಂವಿಧಾನಗಳ ಅನೇಕ ಅಂಶಗಳನ್ನು ಭಾರತ ದೇಶದ ಸಂವಿಧಾನ ರಚನೆ ಮಾಡುವಾಗ ಅಳವಡಿಸಿಕೊಂಡಿರುವುದರಿಂದ ಭಾರತ ದೇಶದ ಸಂವಿಧಾನವನ್ನು ಒಂದು ಉತ್ಕೃಷ್ಟವಾದಂತಹ ಶ್ರೇಷ್ಠವಾದಂತಹ ಸಂವಿಧಾನ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಭಾರತ ದೇಶದ ಸಂವಿಧಾನದ ಬಗ್ಗೆ ನಾವು ನೋಡುವುದಾದ್ರೆ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ಕೆಲವೇ ಸಮಯಗಳಲ್ಲಿ ಇದನ್ನು ರಚನೆ ಮಾಡಿದ ಸುಮಾರು 12ಕ್ಕಿಂತ ಹೆಚ್ಚಿನ ಸಭೆಗಳನ್ನು ನಡೆಸುವುದರ ಮೂಲಕ ಆ ಸಭೆಯಲ್ಲಿ ಇದರ ಸಮಿತಿಯ ಸದಸ್ಯರು ಚರ್ಚೆ ಮಾಡುವುದರ ಮೂಲಕ ಈ ಸಂವಿಧಾನವನ್ನು ರಚನೆ ಮಾಡಿರುವಂತಹ ಅಂಶಗಳನ್ನು ನಾವು ಕಾಣ್ತೀವಿ. ಆದ್ದರಿಂದ ಭಾರತ ದೇಶದ ಸಂವಿಧಾನ ಏನಿದೆ ಒಂದು ಶ್ರೇಷ್ಠವಾದಂತಹ ಸಂವಿಧಾನ. ಆ ಸಂವಿಧಾನವನ್ನು ರಚನೆ ಮಾಡಿದಂತಹ ಡಾಕ್ಟರ್ ಅಂಬೇಡ್ಕರ್ ಏನಿದ್ದಾರೆ, ಆ ಕರಡು ಸಮಿತಿಯ ಅಧ್ಯಕ್ಷರೇನಿದ್ದಾರೆ, ಈ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಮಹತ್ವಪೂರ್ಣವಾದಂತಹ ಕೊಡುಗೆಯನ್ನು ನೀಡಿದರು. ಆದ್ದರಿಂದಲೇ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೇಳಿಕೆಯ ಪ್ರಕಾರ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಿದ ಮಾತ್ರಕ್ಕೆ ಇದು ಸಮರ್ಪಕವಾದಂತಹ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರುವುದಿಲ್ಲ. ಈ ಸಂವಿಧಾನದ ರೂಪರೇಷೆಗಳೇನಿದೆ, ಈ ಸಂವಿಧಾನದ ಅಂಶಗಳೇನಿದೆ, ಅದನ್ನು ಆಡಳಿತ ನಡೆಸುವಂತಹ ಆಡಳಿತಾತ್ಮಕ ಅಧಿಕಾರಿಗಳು ಮತ್ತು ರಾಜಕೀಯ ಸಂಸ್ಥೆಗಳು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಾಗ ಮಾತ್ರ ಈ ಸಂವಿಧಾನ ಯಶಸ್ವಿಯಾಗುತ್ತದೆ. ಈ ಸಂವಿಧಾನದ ಅಂಶಗಳು ಎಲ್ಲರಿಗೂ ಕೂಡ ಗೋಚರವಾಗುತ್ತವೆ. ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರಲಿ, ಈ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಏನು ಭಾರತ ದೇಶದ ಸಂವಿಧಾನ ಕೇವಲ ಕೆಲವೇ ವರ್ಗದವರಿಗೆ, ಕೆಲವೇ ಗುಂಪಿನವರಿಗೆ ಇದು ಸೀಮಿತವಾದಂತಹ ಸಂವಿಧಾನ ಅಲ್ಲ. ಈ ಸಂವಿಧಾನದ ಶ್ರೇಷ್ಠತೆ ಎಷ್ಟಿದೆ ಅಂದ್ರೆ ಭಾರತ ದೇಶದಲ್ಲಿ ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಬಡವರವರೆಗೆ, ಭಾರತ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಕಟ್ಟಕಡೆಯ ವ್ಯಕ್ತಿಯವರೆಗೆ
ಎಲ್ಲಾ ರೀತಿಯಾದಂತಹ ಜನರಿಗೆ ತಿಳುವಳಿಕೆ ಆಗಲಿ ಎಂಬ ಉದ್ದೇಶದಿಂದ ಈ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರಲಿ, ಈ ಭಾರತ ದೇಶದ ಸಂವಿಧಾನದ ಪರಿಕಲ್ಪನೆ ಎಲ್ಲರಿಗೂ ಕೂಡ ಗೋಚರವಾಗಲಿ ಅನ್ನೋ ದೃಷ್ಟಿಯಿಂದ ಭಾರತ ದೇಶದ ಸಂವಿಧಾನವನ್ನು ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲೇ ಪಠ್ಯಕ್ರಮಗಳಲ್ಲೇ ಇದನ್ನು ಕಡ್ಡಾಯವಾಗಿ ಓದುವಂತಹ ನಿರ್ಧಾರವನ್ನು ಭಾರತ ದೇಶದ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಇಲ್ಲಿನ ಈ ಕೇಂದ್ರ ಸರ್ಕಾರದ ನಿರ್ದೇಶನಕ್ಕೆ ಅನುಗುಣವಾಗಿ ಏನು ವೈದ್ಯಕೀಯ ವಿದ್ಯಾರ್ಥಿಗಳೇನಿದ್ದಾರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇನಿದ್ದಾರೆ, BSc ವಿದ್ಯಾರ್ಥಿಗಳೇನಿದ್ದಾರೆ, ಎಲ್ಲ ವಿಷಯದ ವಿದ್ಯಾರ್ಥಿಗಳು ಸಹ ಈ ಸಂವಿಧಾನವನ್ನು ಅಧ್ಯಯನ ಮಾಡಬೇಕೆಂಬ ಉದ್ದೇಶವನ್ನು ಈ ಕೇಂದ್ರ ಸರ್ಕಾರ ಜಾರಿಗೆ ತಂದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲಿ ಎಂಬ ವಿಚಾರಧಾರೆಯನ್ನು ಭಾರತ ದೇಶದ ಸಂವಿಧಾನದ ಮಾಹಿತಿಯನ್ನು ದೃಷ್ಟಿಕೊಡಲಾಗಿದೆ. ವಿದ್ಯಾರ್ಥಿಗಳೇ, ಈಗ ವೈದ್ಯ ಆದಂತಹ ವ್ಯಕ್ತಿಗೆ, ಡಾಕ್ಟರ್ ಆದಂತಹ ವ್ಯಕ್ತಿಗೆ ಭಾರತ ದೇಶದ ಸಂವಿಧಾನದ ಅವಶ್ಯಕತೆ ಏಕೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇದನ್ನು ನಾವು ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದರ ಮಾಹಿತಿ ಇರಬೇಕಾಗುತ್ತೆ. ಏಕೆಂದ್ರೆ ವೈದ್ಯನಾದಂತಹ ವ್ಯಕ್ತಿ ತಮ್ಮ ಎಲ್ಲಾ ರೀತಿಯಾದಂತಹ ರೋಗಿಗಳನ್ನು ನೋಡುವಂತಹ ಸಂದರ್ಭದಲ್ಲೇ ಅವನು ಯಾವುದೇ ಜಾತಿ, ಧರ್ಮ, ಪಥ, ಪಂಗಡ ಇವುಗಳ ಆಧಾರದ ಮೇಲೆ ಅವನು ಯಾವುದೇ ರೀತಿಯಾದಂತಹ ವೈದ್ಯಕೀಯ ಸೇವೆಯನ್ನು ಮಾಡಬಾರದು. ಆ ಮಾಡುವ ಪೂರ್ವದಲ್ಲಿ ಅವನಿಗೆ ನಮ್ಮ ಸಂವಿಧಾನದ ಜ್ಞಾನ ಇರಬೇಕು. ಆ ಜ್ಞಾನ ಇದ್ದಂತಹ ಸಂದರ್ಭದಲ್ಲಿ ಏನಾಗ್ತಾನೆ, ಅವನು ಭಾರತ ದೇಶದ ಸಮಸ್ತ ಪ್ರಜೆಗಳನ್ನು ಕೂಡ ಒಂದೇ ರೀತಿಯಲ್ಲೇ ತಮ್ಮ ವೈದ್ಯಕೀಯವಾದಂತಹ ತಪಾಸಣೆಯನ್ನು ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಆದ್ದರಿಂದ ಭಾರತ ದೇಶದ ಸಂವಿಧಾನವನ್ನು ಭಾರತ ದೇಶದ ಪ್ರಜೆಗಳಾದಂತಹ ಎಲ್ಲರೂ ಕೂಡ ಅವಶ್ಯಕವಾಗಿ ತಿಳಿದುಕೊಳ್ಳುವುದರ ಮೂಲಕ ಅದರ ಆದರ್ಶಗಳೇನಿದೆ, ಅದರ ಧ್ಯೇಯಗಳೇನಿದೆ ಅವೆಲ್ಲವನ್ನು ಕೂಡ ಪಾಲಿಸಿದರೆ ಭಾರತ ದೇಶದ ಸಂವಿಧಾನದ ಎಲ್ಲಾ ರೀತಿಯಾದಂತಹ ಅಂಶಗಳಿಗೆ ಬೆಲೆ ಬರುತ್ತೆ ಅಂತ ಹೇಳುತ್ತಾ ಈ ಅಂಬೇಡ್ಕರ್ ಅವರೇನು ರಚನೆ ಮಾಡಿದ್ರು, ಈ ಸಂವಿಧಾನ ರಚನೆ ಮಾಡಿರುವ ಉದ್ದೇಶ ಏನು ಅಂದ್ರೆ ಭಾರತ ದೇಶದ ಸಮಸ್ತ ಜನರಿಗೆ ಇದು ಉಪಯೋಗವಾಗಲಿ ಅನ್ನೋ ದೃಷ್ಟಿಯಿಂದ ಅವರು ರಚನೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ವಿದ್ಯಾರ್ಥಿಗಳ, ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲೇ ಹಿಂದುಳಿದಂತಹ ಜಾತಿಯವರಿಗೆ ವಿಶೇಷವಾದಂತಹ ಮಾನ್ಯತೆಯನ್ನು ನೀಡುವಂತಹ ಅನೇಕ ಪರಿಶಿಷ್ಟ ಪಂಗಡ ಜಾತಿಗೆ ಸಂಬಂಧಿಸಿದಂತಹ ಭಾಗಗಳನ್ನು ರಚನೆ ಮಾಡುವುದರ ಮೂಲಕ ಅವುಗಳಿಗೆ ಅನುಕೂಲವಾಗುವ ದೃಷ್ಟಿಕೋನದಿಂದ ಅನೇಕ ರೀತಿಯಾದಂತಹ ವಿಚಾರಗಳನ್ನ ಸಂವಿಧಾನದಲ್ಲೇ ಅವರು ಉಲ್ಲೇಖ ಮಾಡಿದರು. ಇದರ ಪ್ರತಿಫಲವಾಗಿ ನಮ್ಮ ಭಾರತ ದೇಶದಲ್ಲಿ ವಿವಿಧ ಜಾತಿಯ, ಧರ್ಮದ, ಪಂಗಡದ, ಮತದ ಜನರಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂವಿಧಾನದ ಆದರ್ಶಗಳನ್ನು ಪಾಲನೆ ಮಾಡಲಿಕ್ಕೆ, ಈ ಸಂವಿಧಾನದ ಸೂತ್ರಗಳನ್ನು ಅನುಸರಿಸಲಿಕ್ಕೆ ಇದು ಸಹಾಯಕವಾಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ವಿದ್ಯಾರ್ಥಿಗಳ, ನಂತರ ಸಂವಿಧಾನದ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಂಡ ಮೇಲೆ ನಾವು ಸಂವಿಧಾನದಲ್ಲಿ ನಂತರ ಕಾಣುವಂತಹ ಮಹತ್ವರವಾದಂತಹ ಒಂದು ಅಂಶ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ವಿದ್ಯಾರ್ಥಿಗಳ, ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆ ಏನಿದೆ, ಈ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಈ ಸಂವಿಧಾನದ ಆತ್ಮ ಅಂತ ಕರೆದಿದ್ದಾರೆ. ಆತ್ಮ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನು ಒಳಗೊಂಡಿರುತ್ತದೆ. ಈ ಸಂವಿಧಾನದ ರೂಪರೇಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನು ತಿಳಿಸುವಂತಹ ಕೈಗನ್ನಡಿಯಾಗಿದೆ ಅಂತ ಹೇಳ್ತಾರೆ. ಕೈಗನ್ನಡಿ ಅಂದ್ರೆ ಯಾವುದೇ ರೀತಿಯಾದಂತಹ ಅಂಶಗಳನ್ನ ನಾವು ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲೇ ಇದರ ಪ್ರಸ್ತಾವನೆ ನಾವು ಅಧ್ಯಯನ ಮಾಡಿದ್ರೆ ಇಡೀ ಸಂವಿಧಾನವೇ ಸಂಪೂರ್ಣವಾದಂತಹ ರೀತಿಯಲ್ಲಿ ನಮಗೆ ಅಧ್ಯಯನ ಮಾಡಲಿಕ್ಕೆ ಸಹಾಯಕಾರಿಯಾಗುತ್ತೆ. ಇಂತಹ ಸಂವಿಧಾನವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನು ಇದರಲ್ಲಿ ಅಡಕ ಮಾಡುವುದರ ಮೂಲಕ ಇದಕ್ಕಿಂತಹ ಪೂರ್ವದಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲೇ ನೆಹರೂರವರು ಇದಕ್ಕೆ ಸಂಬಂಧಪಟ್ಟಂತಹ ರೂಪರೇಷೆಗಳನ್ನು ರೂಪಿಸಿದರು. ಆದ್ರೆ ಮೊದಲು ಸಂವಿಧಾನದ ಪ್ರಸ್ತಾವನೆ ಅಂತ ಕರೀತಿರ್ಲಿಲ್ಲ, ಇದಕ್ಕೆ ಸಂಬಂಧಿಸಿದಂತಹ ದೇಹಗಳ ನಿರ್ಣಯ ಅಂತ ಕರೀತಿದ್ರು. ಯಾವುದಕ್ಕೆ? ಸಂವಿಧಾನಕ್ಕೆ ಸಂಬಂಧಿಸಿದಂತಹ ದೇಹಗಳ ನಿರ್ಣಯ ಅಂತ ಕರೀತಿದ್ರು. ನಂತರ ಈ ದೇಹಗಳ ನಿರ್ಣಯಕ್ಕೆ ಸಂಬಂಧಿಸಿದಂತಹ ರೂಪರೇಷೆಗಳನ್ನ 1946 ಡಿಸೆಂಬರ್ 13ರಂದು ಈ ನೆಹರೂರವರು ಏನು ಮಾರ್ಗದರ್ಶನ ನೀಡಿದ್ರು, ಈ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಈ ಪ್ರಸ್ತಾವನೆಯನ್ನ 1947 ಜನವರಿ 22ರಂದು ಅಧಿಕೃತವಾಗಿ ಪ್ರಸ್ತಾವನೆ
ಎಂಬ ಹೆಸರಿನ ಮೂಲಕ ಸ್ವೀಕಾರ ಮಾಡಲಾಯಿತು. ಈ ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರಲಿ, ಇದನ್ನು ಅಧಿಕೃತವಾಗಿ 1949 ನವೆಂಬರ್ 26ರಂದು ಜಾರಿಗೆ ಬಂದಿದ್ದರ ಪ್ರತಿಫಲವಾಗಿ ಪ್ರತಿ ವರ್ಷ ನಾವು ಜನವರಿ 26 ಏನಿದೆ ಇದನ್ನು ಭಾರತ ದೇಶದ ಗಣರಾಜ್ಯದ ದಿನ ಎಂದು ಕರೆಯುವುದರ ಮೂಲಕ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಆಚರಣೆ ಮಾಡಿರುವಂತಹ ಈ ದಿನ ಏನಿದೆ ಇದು ಸರ್ವಶ್ರೇಷ್ಠವಾದಂತಹ ದಿನ ಅಂತ ಕರೀತಾರೆ. ವಿದ್ಯಾರ್ಥಿಗಳ ನಂತರ ಈ ಪ್ರಸ್ತಾವನೆ ಅಂತ ಏನ್ ಕರೀತೇವೆ, ಈ ಪಿರಮಲ್ನಲ್ಲಿರುವಂತಹ ಕೆಲವು ಅಂಶಗಳು ಏನಂದ್ರೆ, ಮೊದಲನೇದಾಗಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಪಿರಾಮಲ್ ಅಂದ್ರೆ ಈ ಪ್ರಸ್ತಾವನೆಯ ಐತಿಹಾಸಿಕವಾದಂತಹ ಹಿನ್ನೆಲೆ. ಈ ಐತಿಹಾಸಿಕವಾದಂತಹ ಹಿನ್ನೆಲೆಯನ್ನು ನಾವು ನೋಡಿದಾಗ ನಾವು ಯಾವುದೇ ಒಂದು ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಕೀ ನೋಟ್ ಅಂತ ಇರುತ್ತೆ. ಅಂದ್ರೆ ಅದರ ಪ್ರಸ್ತಾವನೆಯನ್ನು ನಾವು ಅಧ್ಯಯನ ಮಾಡಿದರೆ ಸಾಕು, ಆಗ ಎಲ್ಲಾ ರೀತಿಯಾದಂತಹ ವಿಚಾರಗಳ ತಿಳುವಳಿಕೆ ಆಗುತ್ತೆ, ಎಲ್ಲಾ ರೀತಿಯಾದಂತಹ ಸಂವಿಧಾನದ ವಿಚಾರಗಳ ಮಾಹಿತಿ ನಮಗೆ ದೊರಕುತ್ತೆ. ಆದ್ದರಿಂದ ಈ ಸಂವಿಧಾನದ ಪ್ರಸ್ತಾವನೆಯಿಂದ ನಿಮಗೆ ಗೊತ್ತಿರುವ ಹಾಗೆ ಅನೇಕ ರಾಜನೀತಿ ಶಾಸ್ತ್ರಜ್ಞರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಕೆ ಮುನ್ಸಿದವರು ಇದನ್ನ ಸಂವಿಧಾನದ ಜಾರಿ ಒಳಗೊಂಡಿದೆ. ನೆಕ್ಸ್ಟ್ ಪಾಲ್ಕಿವರವರು ಇದನ್ನು ಸಂವಿಧಾನದ ಗುರುತಿನ ಚೀಟಿ ಅಂತ ಕರೀತಾರೆ, ಐಡೆಂಟಿ ಕಾರ್ಡ್. ಅಂದ್ರೆ ಇಡೀ ಸಂವಿಧಾನದ ಬಗ್ಗೆ ಎಲ್ಲಾ ರೀತಿಯಾದಂತಹ ಅಂಶಗಳನ್ನು ತಿಳಿದುಕೊಳ್ಳಲಿಕ್ಕೆ ಇದೊಂದು ಐಡೆಂಟಿ ಕಾರ್ಡ್ ಟೈಪ್ ಇದೆ ಅಂತ ವಿಚಾರವನ್ನು ತಿಳಿಸ್ತಾರೆ. ನಂತರ ಇನಾಯತುಲ್ಲಾ ಅವರು ಇದನ್ನು ಸಂವಿಧಾನದ ಆತ್ಮ ಅಂತ ಕರೀತಾರೆ. ಅಂದ್ರೆ ಇವರು ಈ ಸಂವಿಧಾನದ ರೂಪರೇಷೆಗಳನ್ನು ಅವರು ಪ್ರಸ್ತುತಪಡಿಸುವ ಮೂಲಕ ಈ ಪ್ರಸ್ತಾವನೆ ಏನಿದೆ ಇದು ಸಂವಿಧಾನದ ಆತ್ಮ ಅಂತ ಕರೀತಾರೆ. ನಂತರ ಬಾಲ್ಕೂರ್ ಎಂಬ ರಾಜನೀತಿ ಶಾಸ್ತ್ರಜ್ಞರು ಇದನ್ನ ಸಂವಿಧಾನ ಕಿರುವೊತ್ತಿಗೆ ಎತ್ತಿದೆ ಎಂಬ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನು ಸಂವಿಧಾನದ ಬಗ್ಗೆ ನಿಖರವಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಇದು ಎಲ್ಲಾ ರೀತಿಯಾದಂತಹ ಅಂಶಗಳನ್ನು ಧರಿಸಿಕೊಳ್ಳಲಿಕ್ಕೆ ಕಿರುವೊತ್ತಿಗೆ ರೂಪದಲ್ಲಿ, ಇದು ಒಡವೆಯ ರೂಪದಲ್ಲಿ ಇದೆ. ಒಬ್ಬ ವ್ಯಕ್ತಿಯ ಎಲ್ಲಾ ರೀತಿಯಾದಂತಹ ಬಾಹ್ಯವಾದಂತಹ ಅವನ ಎಲ್ಲಾ ರೀತಿಯಾದಂತಹ ಅಂಶಗಳನ್ನು ತೋರ್ಪಡಿಸುವಂತಹ ಸಂದರ್ಭದಲ್ಲಿ ಆಭರಣ ಯಾವ ರೀತಿಯಲ್ಲಿ ಅವನ ಎಲ್ಲಾ ರೀತಿಯಾದಂತಹ ಸೌಂದರ್ಯವನ್ನು ಧರಿಸಿಕೊಡುತ್ತದೆಯೋ ಅದೇ ರೀತಿಯಲ್ಲಿ ಭಾರತ ದೇಶದ ಸಂವಿಧಾನವನ್ನು ನಾವು ತಿಳಿದುಕೊಳ್ಳುವಂತಹ ಸಂದರ್ಭದಲ್ಲಿ ಒಡವೆ ರೂಪದಲ್ಲಿ ಇಲ್ಲಿನ ಸಂವಿಧಾನದ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತ ದೇಶದ ಪ್ರಜೆಗಳಾದಂತಹ ನಾವು, ಇದು ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಕಾಣಬರತಕ್ಕ ಮೊದಲನೇ ಅಂಶ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದ ಪ್ರಜೆಗಳಾದ ನಾವು ಎಂಬ ಅಂಶ ಈ ಪ್ರಸ್ತಾವನೆಯ ಮೂಲಕ ಮೊದಲು ಹೊರಹೊಮ್ಮುತ್ತೆ. ಅಂದ್ರೆ ಭಾರತ ದೇಶದ ಸಂವಿಧಾನವನ್ನು ನಾವೇ ಸ್ವತಃ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ರಚನೆ ಮಾಡಿಕೊಂಡಂತಹ ಒಂದು ಶ್ರೇಷ್ಠ ಸಂವಿಧಾನ ಎಂದು ಅಂಗೀಕಾರ ಮಾಡಿ ಇದನ್ನ ನಾವು ಜಾರಿಗೆ ತಂದಿದ್ದೀವಿ. ಯಾಕೆಂದ್ರೆ ಭಾರತ ದೇಶದ ಪ್ರಜೆಗಳಿಗೆ ಸಂವಿಧಾನ ಅವಶ್ಯಕವಾಗಿ ಬೇಕಾಗುತ್ತೆ. ಒಂದು ದೇಶಕ್ಕೆ ಒಂದು ಸಂವಿಧಾನ ಬಹಳಷ್ಟು ಮುಖ್ಯ. ಆ ಸಂವಿಧಾನದಲ್ಲಿ ಎಲ್ಲಾ ರೀತಿಯಾದಂತಹ ಅಂಶಗಳನ್ನ, ಆ ಸಂವಿಧಾನದ ದೇಹ ಧೋರಣೆಗಳೇನಿದೆ ಅವುಗಳು, ಆ ಸಂವಿಧಾನದ ಎಲ್ಲಾ ರೀತಿಯಾದಂತಹ ಅಂಶಗಳು ಆ ದೇಶದ ಪ್ರಜೆಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಭಾರತ ದೇಶದ ಪ್ರಜೆಗಳು ಈ ಸಂವಿಧಾನದ ರಚನೆಗೆ ಸಂಬಂಧಿಸಿದಂತೆ ನಾವೇ ನಮ್ಮ ಇಚ್ಛಾಶಕ್ತಿಯ ಮೂಲಕ ಅವಶ್ಯಕತೆಗೆ ಅನುಗುಣವಾಗಿ ಇಂತಹ ಶ್ರೇಷ್ಠವಾದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೇವೆ. ಈ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಸಂವಿಧಾನವನ್ನು ಗೌರವಿಸುವಂತಹ, ಸಂವಿಧಾನವನ್ನು ಕಾಪಾಡುವಂತಹ ಕಾರ್ಯಗಳನ್ನು ಮಾಡ್ತೇವೆ ಎಂಬ ಅಂಶದ ಮೇಲೆ ನಾವು ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೇವೆ. ನಾವೇ ಸ್ವತಃ ನಮ್ಮ ಇಚ್ಛೆಯ ಆಧಾರದ ರಚನೆ ಮಾಡಿಕೊಂಡಿದ್ದೇವೆ ಎಂಬ ಅಂಶವನ್ನ ಇದು ತಿಳುವಳಿಕೆ ಮಾಡಿಕೊಳ್ಳುತ್ತಾರೆ. ನಂತರ ಈ ಪ್ರಸ್ತಾವನೆಯಲ್ಲಿ ನಾವು ಕಾಣುವಂತಹ ಎರಡನೇದಾದಂತಹ ಅಂಶ ಸಾವರಿನ್ ಸ್ಟೇಟ್ ಅಂದ್ರೆ ಸಾರ್ವಭೌಮ ರಾಷ್ಟ್ರ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ, ಭಾರತ ದೇಶ
ಸಾರ್ವಭೌಮ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ. ಭಾರತ ದೇಶ 1947ಕ್ಕಿಂತ ಪೂರ್ವದಲ್ಲೇ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ಆಗ ಸಾರ್ವಭೌಮವಾದಂತಹ ರಾಷ್ಟ್ರ ಆಗಿದೆ. ನಾವು ಒಂದು ದೇಶವನ್ನ ಸಾರ್ವಭೌಮ ರಾಷ್ಟ್ರ ಅಂತ ಕರೆಯಬೇಕಾದ್ರೆ ಅದು ಆಂತರಿಕವಾಗಿ ಬಾಹ್ಯವಾಗಿ ಸ್ವತಂತ್ರವಾಗಿರಬೇಕು. ಅದರಿಂದ ಭಾರತ ದೇಶ ಸ್ವತಂತ್ರವಾದಂತಹ ಸಂವಿಧಾನ ಎಂಬ ಅಂಶವನ್ನ ನವೀನಿಸುವಂತಹ ಒಂದು ಅಂಶವೇ ಈ ಸಾರ್ವಭೌಮತ್ವದ ವ್ಯವಸ್ಥೆಯನ್ನು ಹೊಂದಿರುವ. ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವುದು, ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ, ಎರಡನೇ ಮಹಾಯುದ್ಧ ಆದ ಮೇಲೆ ಭಾರತ ದೇಶದಲ್ಲಿ ಎರಡು ಬಲಿಷ್ಠವಾದಂತಹ ಬಣಗಳು ನಿರ್ಮಾಣ. ಒಂದು ಈ ಅಮೆರಿಕ ದೇಶದ ನೇತೃತ್ವದಲ್ಲಿ ಒಂದು ಬಣ, ಇನ್ನೊಂದು ರಷ್ಯಾ ದೇಶದ ನೇತೃತ್ವದಲ್ಲಿ ಒಂದು ಬಣ, ಎರಡು ಶಕ್ತಿ ಬಣ ರಾಷ್ಟ್ರಗಳ ನಿರ್ಮಾಣ ಆಗುವ. ಆದರೆ ಭಾರತ ದೇಶದ ಸಾರ್ವಭೌಮತ್ವ ಏನಿದೆ ಅದನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಭಾರತ ದೇಶ ಯಾವುದೇ ರೀತಿಯಾದಂತಹ ಶಕ್ತಿ ಬಣದ ರಾಷ್ಟ್ರಗಳ ಕಡೆಗೂ ಒಲ್ಲದೆ ಅಲಿಪ್ತ ನೀತಿಯನ್ನು ಅನುಸರಿಸುತ್ತಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ರಾಷ್ಟ್ರಗಳಿಗೆ ಇದು ಆಶ್ರಯವನ್ನು ಪಡೆದುಕೊಳ್ಳದೆ ಸ್ವತಂತ್ರವಾಗಿ ಎಲ್ಲಾ ನಿರ್ಧಾರ ತೆಗೆದುಕೊಳ್ಳುವಂತಹ, ನಿರ್ಣಯ ತೆಗೆದುಕೊಳ್ಳುವಂತಹ, ಒಂದು ತೀರ್ಮಾನ ಮಾಡುವಂತಹ ನಿರ್ಧಾರವನ್ನು ಸಾರ್ವಭೌಮ ಎಂಬ ಅಂಶದ ಮೂಲಕ ಭಾರತ ದೇಶದಲ್ಲಿ ತೆಗೆದುಕೊಳ್ಳುವುದರ ಮೂಲಕ ಭಾರತ ದೇಶ ತಮಗೆ ಬೇಕಾದಂತಹ ತೀರ್ಮಾನಗಳನ್ನ ಸ್ವತಃ ತಾವೇ ತೆಗೆದುಕೊಳ್ಳುವುದರ ಮೂಲಕ ಭಾರತ ದೇಶವು ಒಂದು ಸಾರ್ವಭೌಮವಾದಂತಹ ರಾಷ್ಟ್ರ ಆಗಿದೆ ಎಂಬ ಅಂಶವನ್ನ ಈ ಅಂಶ ನಮಗೆ ವ್ಯಕ್ತಪಡಿಸುತ್ತಾರೆ. ನಂತರ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಸೋಷಿಯಲಿಸ್ಟಿಕ್ ಸ್ಟೇಟ್ ಅಂದ್ರೆ ಸಮಾಜವಾದಿ ರಾಷ್ಟ್ರ. ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರಲಿ ಸಮಾಜವಾದಿ ಎಂಬ ಅಂಶವನ್ನ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡಿದೆ. ನಂತರ ಈ ಸಮಾಜವಾದಿ ಎಂಬ ತತ್ವವನ್ನು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಭಾರತ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲೇ ಈ ಅಂಶವನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇದರ ಜೊತೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆಯ ರಾಷ್ಟ್ರ ಎಂಬ ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಭಾರತ ದೇಶದಲ್ಲಿ ಎಲ್ಲ ರೀತಿಯಾದಂತಹ ಪ್ರಜೆಗಳ ಸ್ವತಂತ್ರತೆಗೆ ಅನುಗುಣವಾಗಿ, ಎಲ್ಲ ರೀತಿಯಾದಂತಹ ಪ್ರಜೆಗಳ ದುಡಿಮೆಗೆ ಅನುಗುಣವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಸಮಾನವಾದಂತಹ ರೀತಿಯಲ್ಲಿ ಉದ್ಯೋಗ ದೊರೆಯುವಂತಹ ಕಾರ್ಯಗಳನ್ನ ದೊರಕಿಸಿಕೊಡುವಂತಹ ಮಹತ್ವಾಕಾಂಕ್ಷೆಯನ್ನು ಒಂದೇ ಸಮಾನವಾದಂತಹ ಉದ್ಯೋಗವನ್ನ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಮಾಡಲಿ. ಭಾರತ ದೇಶದಲ್ಲೇ ಏನು ಕೂಲಿ ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ, ಶ್ರೀಮಂತರೇನಿದ್ದಾರೆ, ಅವರು ಎಲ್ಲಾ ರೀತಿಯಾದಂತಹ ದುಡಿಮೆಗೆ ಸಂಬಂಧಿಸಿದಂತ ಸಮಾನವಾದಂತಹ ದುಡಿಮೆಯನ್ನು ಮಾಡುವುದರ ಮೂಲಕ ಸಮಾನವಾದಂತಹ ವೇತನ ಪಡೆದುಕೊಳ್ಳಲಿಕ್ಕೆ ಈ ಸಮಾಜವಾದಿಯ ವ್ಯವಸ್ಥೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇಲ್ಲೇ ಸಮಾಜವಾದದ ತತ್ವದ ಅಡಿಯಲ್ಲೇ ಒಬ್ಬ ಮಾಲೀಕನಿಂದ ಹಿಡಿದು ಕಾರ್ಮಿಕ ವರ್ಗದ ವ್ಯಕ್ತಿಗಳಿಗೆ ದುಡಿಮೆ ಮಾಡುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಡುವುದು, ಅವರ ದುಡಿಮೆಗೆ ತಕ್ಕಂತಹ ವೇತನವನ್ನು ಕಲ್ಪಿಸಿಕೊಡುವಂತಹ ಅಂಶಗಳನ್ನು ಈ ಸಮಾಜವಾದದ ತತ್ವ ಒಳಗೊಂಡಿದೆ. ನಂತರ ವಿದ್ಯಾರ್ಥಿಗಳ ಮುಂದಿನ ಅಂಶ ಸೆಕ್ಯುಲರ್ ಫೀಚರ್ ಅಂದ್ರೆ ಜಾತ್ಯತೀತ ಅಂಶಗಳು. ಈ ಜಾತ್ಯತೀತತೆ ಅಂದ್ರೆ ಏನು ಅಂದ್ರೆ ವಿದ್ಯಾರ್ಥಿಗಳ ನಿಮಗೆ ಗೊತ್ತಿರ ಭಾರತ ದೇಶ ಅನೇಕ ಜಾತಿಯ ಧರ್ಮದ ಮತದ ಪಂಥದ ದೇಶ ಆಗಿದೆ. ಇಂತಹ ಭಾರತ ದೇಶದ ಪ್ರಜೆಗಳಿಗೆ ಸಮಾನವಾದಂತಹ ಅವಕಾಶಗಳನ್ನು ಧರ್ಮದ ಆಚರಣೆಗೆ ಸಂಬಂಧಿಸಿದಂತೆ ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ ಈ ಅಂಶವನ್ನ ಭಾರತ ದೇಶದ ಸಂವಿಧಾನದಲ್ಲೇ ಸೇರ್ಪಡೆ ಮಾಡುವುದರ ಮೂಲಕ ಈ ಎಲ್ಲಾ ರೀತಿಯಾದಂತಹ ಧರ್ಮದ ಆರಾಧನೆಗೆ ಸ್ವತಂತ್ರತೆಯನ್ನು ಕಲ್ಪಿಸಿಕೊಡಲಾಗಿದೆ. ಭಾರತ ದೇಶದ ಸಂವಿಧಾನದಲ್ಲೇ ಈ ಎಲ್ಲಾ ರೀತಿಯಾದಂತಹ ಧರ್ಮದ ವ್ಯಕ್ತಿಗಳು ಸಮಾನವಾದಂತಹ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸಂಬಂಧಿಸಿದಂತ 25ರಿಂದ 28ರವರೆಗಿನ ವಿಧಿಗಳಲ್ಲೇ ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು ತಮಗೆ ಬೇಕಾದಂತಹ ಧರ್ಮವನ್ನು
ಸೇರುವ, ತಮಗೆ ಬೇಕಾದಂತಹ ಧರ್ಮವನ್ನು ಪ್ರಚಾರ ಮಾಡುವ, ತಮಗೆ ಬೇಕಾದಂತಹ ಧರ್ಮವನ್ನು ಆಚರಣೆ ಮಾಡುವಂತಹ, ತಮಗೆ ಬೇಕಾದಂತಹ ಧರ್ಮದ ಬಗ್ಗೆ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನ ತಿಳುವಳಿಕೆ ಮಾಡಿಕೊಳ್ಳುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಈ ಅಂಶವನ್ನ ಈ ಪೀಠಿಕೆಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಮೂಲಭೂತವಾದಂತಹ ಅಂಶ ಏನಂದ್ರೆ, ನಮ್ಮಲ್ಲಿ ಅನೇಕ ಜಾತಿಯ ಧರ್ಮದ ಮತದ ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳಿಗೆ ಧಾರ್ಮಿಕವಾದಂತಹ ಸಹಿಷ್ಣುತೆಯ ಭಾವನೆಗಳೇನಿದೆ ಅದು ಅತ್ಯಂತ ಪ್ರಮುಖವಾದಂತಹ ಭಾವನೆಗಳಾಗಿವೆ. ಆದ್ದರಿಂದ ಎಲ್ಲರಿಗೂ ಕೂಡ ಜಾತ್ಯತೀತತೆ ಎಂಬ ಅಂಶದ ಅಡಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಧರ್ಮ ನಿರಪೇಕ್ಷ ರಾಷ್ಟ್ರ ಭಾರತ ಅಂತ ಕರೀತಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಧರ್ಮದವರಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕಲ್ಪಿಸಿಕೊಳ್ಳದೆ ಎಲ್ಲಾ ಧರ್ಮದವರಿಗೂ ಎಲ್ಲಾ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳನ್ನು ಆಚರಿಸಿಕೊಂಡವರಿಗೆ ಅವರು ವೈಯಕ್ತಿಕವಾಗಿ ಯಾವುದೇ ಧರ್ಮವನ್ನು ಸೇರಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಸಂವಿಧಾನ ಅಂದ್ರೆ ಭಾರತ ದೇಶದ ಸಂವಿಧಾನ. ಈ ಅಂಶವನ್ನ ಈ ಜಾತ್ಯತೀತ ಎಂಬ ಅಂಶದ ಆಧಾರದ ಮೇಲೆ ದರ್ಶಿಸಿಕೊಳ್ಳಲಾಗಿದೆ. ನಂತರ ವಿದ್ಯಾರ್ಥಿಗಳೇ, ಈ ಪ್ರಸ್ತಾವನೆಯಲ್ಲಿ ನಾವು ಕಾಣುವಂತಹ ಇನ್ನೊಂದು ಅಂಶ ಅಂದ್ರೆ ಡೆಮಾಕ್ರೆಟಿಕ್, ಪ್ರಜಾಸತ್ತಾತ್ಮಕ ರಾಷ್ಟ್ರ. ಪ್ರಜಾಸತ್ತಾತ್ಮಕವಾದಂತಹ ರಾಷ್ಟ್ರ ಅಂತ ಯಾಕೆ ಕರೀತಾರೆ ಅಂದ್ರೆ, ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನ ಅತ್ಯಂತ ದೊಡ್ಡದಾದಂತಹ ಬಲಿಷ್ಠವಾದಂತಹ ರಾಷ್ಟ್ರವಾಗಿದೆ. ವಿದ್ಯಾರ್ಥಿಗಳೇ, ಭಾರತ ದೇಶದ ಪ್ರಜಾಪ್ರಭುತ್ವದಷ್ಟು ದೊಡ್ಡದಾದಂತಹ ಒಂದು ದೇಶ ವಿಶ್ವದಲ್ಲಿ ಮತ್ತೆ ಯಾವುದೂ ಕೂಡ ಬೇರೆ ಇಲ್ಲ. ಈ ಪ್ರಜಾಪ್ರಭುತ್ವ ಅಂದ್ರೆ ಏನು ಎಂಬ ವಿಚಾರಗಳನ್ನ ನಾವು ಮೊದಲಿಂದಲೂ ಕೂಡ ಅಮೆರಿಕ ದೇಶದ 14ನೇ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ಅವರ ವಿಚಾರಧಾರೆಗಳಲ್ಲಿ ನಾವು ಕಾಣ್ತೇವೆ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರವೇ ರಚಿತವಾದಂತಹ ಸಂವಿಧಾನವನ್ನ ಇವರು ಪ್ರಜಾಪ್ರಭುತ್ವದ ಸರ್ಕಾರ ಅಂತೇಳಿ ಅವ್ರೇನು 14ನೇ ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ರಲ್ಲ ಆದಂತಹ ಸಂದರ್ಭದಲ್ಲೇ ಅವರು ಉಲ್ಲೇಖ ಮಾಡಿದ್ರು. ನಾವು ಅಬ್ರಹಾಂ ಲಿಂಕನ್ ಅವರ ಕೆಲವು ವಿಚಾರಧಾರೆಗಳನ್ನ ನಾವು ನೋಡಬೇಕು. ಯಾಕೆಂದ್ರೆ ಅವರು ಅನೇಕ ಬಾರಿ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದಂತಹ ವ್ಯಕ್ತಿ ಅಂತ ಹೇಳಿದ್ರು. ಸೊ 40 ಬಾರಿ ಸೋತು ನಂತರ ಗೆದ್ದಂತಹ ವ್ಯಕ್ತಿ ಅಂತ ಹೇಳಿದ್ರು. ಅವರು ಆ ಅನುಭವದಲ್ಲೇ ಒಂದು ಮಾತನ್ನು ಹೇಳಿದ್ರು, ಏನು ಅಂದ್ರೆ ಯಾವಾಗಲೂ ನಿಧಾನವಾಗಿ ನಡೆಯಿರಿ, ಆದ್ರೆ ಹಿಂದಕ್ಕೆ ನೋಡಬೇಡಿ ಎಂಬ ಅಂಶವನ್ನು ಅವರು ತಮ್ಮ ವಿಚಾರಧಾರೆಯಲ್ಲಿ, ಅನುಭವದಲ್ಲಿ ಎಲ್ಲರಿಗೂ ಕೂಡ ಅವರ ಎಲ್ಲಾ ರೀತಿಯಾದಂತಹ ರಾಜಕೀಯ ವಿಶ್ಲೇಷಣೆಗೆ ಸಂಬಂಧಿಸಿದಂತ ತಮ್ಮ ವಿಚಾರಧಾರೆಯನ್ನು ವ್ಯಕ್ತಪಡಿಸಿದರು. ಅಂದ್ರೆ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರದ ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಡೆಸುವಂತಹ ಸಂದರ್ಭದಲ್ಲಿ ಆ ನಡೆಸುವಂತಹ ರಾಜಕೀಯ ನಾಯಕರೇನಿದ್ದಾರೆ ಅನೇಕ ಬಾರಿ ಆ ಚುನಾವಣೆಯ ಅನುಭವಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಪ್ರಜಾಪ್ರಭುತ್ವದ ಸರ್ಕಾರದ ರಚನೆಗೆ, ಬೆಳವಣಿಗೆಗೆ ಶ್ರಮಿಸಿದರೆ ಅಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆ ಶ್ರೇಷ್ಠವಾದಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಗುತ್ತೆ. ಅದರಿಂದ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನ ಪ್ರಜಾಸತ್ತಾತ್ಮಕವಾದಂತಹ ಸಂವಿಧಾನ ಅಂತ ಭಾರತ ದೇಶದ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ನೆಕ್ಸ್ಟ್ ನಾವು ಪ್ರಸ್ತಾವನೆಯಲ್ಲಿ ಕಾಣುವಂತಹ ಇನ್ನೊಂದು ಅಂಶ ಇದ್ರೆ ರಿಪಬ್ಲಿಕನ್ ಸ್ಟೇಟ್. ಅಂದ್ರೆ ಭಾರತ ದೇಶದ ಸಂವಿಧಾನದಲ್ಲಿ ನಾವು ಕಾಣುವಂತಹ ಇನ್ನೊಂದು ಅಂಶ ಭಾರತ ದೇಶದ ಗಣತಂತ್ರ. ರಿಪಬ್ಲಿಕನ್ ಅಂದ್ರೆ ಗಣತಂತ್ರ. ಗಣತಂತ್ರ ಅಂದ್ರೆ ಏನು? ಯಾವ ದೇಶದ ಸಂವಿಧಾನದ ಮುಖ್ಯಸ್ಥರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾದಂತಹ ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ಅವನು ಇಡೀ ದೇಶದ ಪ್ರಜೆಗಳ ಪರವಾಗಿ, ಇಡೀ ದೇಶದ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಅಧಿಕಾರವನ್ನು ಚಲಾಯಿಸುತ್ತಾನ, ಅದನ್ನ ರಿಪಬ್ಲಿಕನ್ ಸ್ಟೇಟ್, ಗಣರಾಜ್ಯ ಅಂತ ಕರೀತಾರೆ. ಒಂದೆರಡು ಸಂವಿಧಾನಗಳನ್ನ ಉದಾಹರಣೆ ನೀಡಲಾದ್ರೆ, ನಾವು ಇಂಗ್ಲೆಂಡಿನ ಸಂವಿಧಾನವನ್ನು ನಾವು ನೋಡಿದಾಗ ಇಂಗ್ಲೆಂಡಿನಲ್ಲಿ ಈ ಪ್ರಜಾಪ್ರಭುತ್ವದ ಸರ್ಕಾರದ ಇದೆ, ರಾಜಪ್ರಭುತ್ವದ ಸರ್ಕಾರವೂ ಕೂಡ ಇದೆ. ಆದರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರ ಇದೆ, ಇಲ್ಲಿ ರಾಷ್ಟ್ರಪತಿ ಅಥವಾ ಅಧ್ಯಕ್ಷೀಯ ಸರ್ಕಾರ ಇದೆ. ಅಂದ್ರೆ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಎರಡು ವಿಧ. ಒಂದು ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ, ಪಾರ್ಲಿಮೆಂಟರಿ ಟೈಪ್ಸ್ ಆಫ್ ಗವರ್ಮೆಂಟ್. ಇನ್ನೊಂದು ಅಧ್ಯಕ್ಷೀಯ ಮಾದರಿಯ ಸರ್ಕಾರ, ಅದಂದ್ರೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್.
ನಮ್ಮ ದೇಶದಲ್ಲಿ ಮತ್ತು ಇಂಗ್ಲೆಂಡಿನಲ್ಲೇ ಸಂಸದೀಯ ಪ್ರಜಾಪ್ರಭುತ್ವವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅಮೆರಿಕ ದೇಶದಲ್ಲಿ ಅಧ್ಯಕ್ಷ ಮಾದರಿಯ ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾನೆ. ಅಮೆರಿಕ ದೇಶದ ಅಧ್ಯಕ್ಷ ಏನಿದ್ದಾನೆ ಅವನು ಸಂವಿಧಾನದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸಿದ್ದಾನೆ. ಭಾರತ ದೇಶದಲ್ಲಿ ಎಲ್ಲಾ ರೀತಿಯಾದಂತಹ ಸಂವಿಧಾನದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಗಳ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ರಾಷ್ಟ್ರಪತಿಗಳ ಪರೋಕ್ಷವಾಗಿ ಭಾರತ ದೇಶದ ಪ್ರಜೆಗಳಿಂದ ಆಯ್ಕೆಯಾಗಿರ್ತಾರೆ. ಆದ್ದರಿಂದ ಭಾರತ ದೇಶದ ಸಂವಿಧಾನವನ್ನ ರಿಪಬ್ಲಿಕನ್ ಸ್ಟೇಟ್, ಗಣರಾಜ್ಯ ಅಂತ ಕರೀತಾರೆ. ಇದು ಸಂವಿಧಾನದ ಪ್ರಸ್ತಾವನೆಯಲ್ಲೇ ನಾವು ಕಾಣುವಂತಹ ಪ್ರಮುಖವಾದಂತಹ ಅಂಶ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾವು ಪ್ರಸ್ತಾವನೆಯಲ್ಲಿ ನಾವು ಕಾಣುವಂತಹ ಇನ್ನೊಂದು ಅಂಶ ಏನೆಂದರೆ ಜಸ್ಟಿಸ್ ಅಂದ್ರೆ ನ್ಯಾಯ. ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ 3 ರೀತಿಯಾದಂತಹ ನ್ಯಾಯವನ್ನು ಸಂವಿಧಾನದಲ್ಲಿ ದೊರಕಿಸಿಕೊಡಲಾಗಿದೆ. ಈ ಸಂವಿಧಾನದಲ್ಲಿ ನ್ಯಾಯವನ್ನು ದೊರಕಿಸಿಕೊಡುವುದಕ್ಕೆ ಸಂಬಂಧಪಟ್ಟಂತ ಎಲ್ಲ ರೀತಿಯಾದಂತಹ ನ್ಯಾಯಿಕ ವಿಚಾರಧಾರೆಗಳನ್ನ 1917ರ ರಷ್ಯಾ ಕ್ರಾಂತಿ ಏನಾಯಿತು, ಆ ರಷ್ಯಾ ಕ್ರಾಂತಿಯ ಪರವಾಗಿ ಪ್ರಜೆಗಳಿಗೆ ಸಂಬಂಧಪಟ್ಟಂತಹ ರಾಜಕೀಯ, ಆರ್ಥಿಕ, ಸಾಮಾಜಿಕವಾದಂತಹ ನ್ಯಾಯದ ಪರಿಕಲ್ಪನೆಯ ಬಗ್ಗೆ ವಿಶ್ವದ ರಾಷ್ಟ್ರಗಳ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ವಿದ್ಯಾರ್ಥಿಗಳೇ, ನಮ್ಮ ದೇಶದಲ್ಲೇ ಎಲ್ಲಾ ವ್ಯಕ್ತಿಗಳಿಗೂ ಸಮಾನವಾದಂತಹ ನ್ಯಾಯವನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ದೊರಕಿಸಿಕೊಡುವಂತಹ ಮಹತ್ವ ಕಾರ್ಯಗಳನ್ನ ಭಾರತ ದೇಶದ ಸಂವಿಧಾನದಲ್ಲಿ ಉಲ್ಲೇಖ ಮಾಡುವುದರ ಮೂಲಕ ಭಾರತ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಸಾಮಾನ್ಯ ಪ್ರಜೆಯವರೆಗೆ ಸಮಾನವಾದಂತಹ ನ್ಯಾಯವನ್ನು ದೊರಕಿಸಿಕೊಡುವಂತಹ ಉದ್ದೇಶವನ್ನು ಹೊಂದಲಾಗಿದೆ. ನಮ್ಮ ದೇಶದ ಕಾನೂನಿನ ನಿಯಮ ಏನಿರುತ್ತೆ, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಹೊಂದಿದೆ. ಅದೇ ರೀತಿಯಲ್ಲಿ ನ್ಯಾಯಾಂಗದ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ಭಾರತ ದೇಶದಲ್ಲಿ ನ್ಯಾಯ ತೀರ್ಮಾನ ಮಾಡುವಂತಹ ನ್ಯಾಯಾಂಗದ ವ್ಯವಸ್ಥೆ ಎಲ್ಲರಿಗೂ ಕೂಡ ಸಮಾನವಾದಂತಹ ನ್ಯಾಯವನ್ನು ದೊರಕಿಸಿಕೊಡುವಂತಹ ಉದ್ದೇಶದಿಂದ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಇಲ್ಲಿ ನ್ಯಾಯ ತೀರ್ಮಾನ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲೇ ನ್ಯಾಯ ತೀರ್ಮಾನ ಮಾಡುವಂತಹ ನ್ಯಾಯ ದೇವತೆಗೆ ಕಪ್ಪು ಬಟ್ಟೆಯನ್ನು ಕಟ್ಟಿರ್ತಾರೆ. ಯಾಕೆಂದ್ರೆ ನಮ್ಮ ಎದುರಿಗೆ ಇರುವಂತಹ ಯಾವುದೇ ವ್ಯಕ್ತಿಗಳು ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಚಿಕ್ಕವರಾಗಲಿ, ಯಾವುದೇ ತಾರತಮ್ಯತೆಯನ್ನು ಮಾಡದೆ ಸಮಾನವಾದಂತಹ ನ್ಯಾಯವನ್ನು ದೊರಕಿಸಿಕೊಡುವಂತಹ ಕಾರ್ಯವನ್ನು ಮಾಡಬೇಕು. ಅದರಿಂದ ಭಾರತ ದೇಶದ ರಾಷ್ಟ್ರಪತಿಯನ್ನು ಬಿಟ್ಟು ಉಳಿದ ಎಲ್ಲಾ ಪ್ರಜೆಗಳಿಗೆ ಸಂಬಂಧಿಸಿದಂತೆ ಈ ನ್ಯಾಯಿಕವಾದಂತಹ ವಿಚಾರಗಳ ಅನ್ವಯವಾಗ್ತವೆ. ಅವನು ಎಲ್ಲಾ ರೀತಿಯಾದಂತಹ ಆಸ್ತಿ, ಐಶ್ವರ್ಯ, ಒಡವೆ, ಯಾವುದೇ ರೀತಿಯಲ್ಲಿ ಶ್ರೇಷ್ಠನಾದಂತಹ ವ್ಯಕ್ತಿಯಾಗಿದ್ದರೂ ಕೂಡ ಕಾನೂನಿನಿಂದ ನುಣುಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನು ಕಲ್ಪಿಸಿಕೊಡುವುದರ ಮೂಲಕ ಭಾರತ ದೇಶದಲ್ಲಿ ಈ ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಗಳವರೆಗೆ ಸಾಮಾಜಿಕವಾದಂತಹ ನ್ಯಾಯವನ್ನು ದೊರಕಿಸಿಕೊಡುವಂತಹ ಕಾರ್ಯವನ್ನು ನಮ್ಮ ಭಾರತ ದೇಶದ ಸಂವಿಧಾನದಲ್ಲೇ ದೊರಕಿಸಿಕೊಡುವುದರ ಮೂಲಕ ಭಾರತ ದೇಶದ ಪ್ರಜೆಗಳು ಈ ಸಂವಿಧಾನದ ಎಲ್ಲಾ ರೀತಿಯಾದಂತಹ ಅಂಶಗಳಿಗೆ ಅವಕಾಶಗಳನ್ನ ಅನುಭವಿಸಲಿಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಕಾಣುವಂತಹ ಇನ್ನೊಂದು ಅಂಶ ಅಂದ್ರೆ ಲಿಬರ್ಟಿ, ಸ್ವಾತಂತ್ರ್ಯ. ಭಾರತ ದೇಶದ ಸಂವಿಧಾನದಲ್ಲೇ ಭಾರತ ದೇಶದ ಪ್ರಜೆಗಳಿಗೆ ಸಂಬಂಧಿಸಿದಂತೆ ಸ್ವತಂತ್ರವನ್ನು ಕಲ್ಪಿಸಿಕೊಡಲಾಗಿದೆ. ಭಾರತ ದೇಶದ ಸಂವಿಧಾನದ ವಿಧಿಗಳಲ್ಲಿ 19ನೇ ವಿಧಿಯಿಂದ ಹಿಡಿದು 22ನೇ ವಿಧಿಗಳವರೆಗೆ ಭಾರತ ದೇಶದ ಪ್ರಜೆಗಳಿಗೆ ಸಂಬಂಧಿಸಿದಂತೆ ಸ್ವತಂತ್ರತೆಯ ಬಗ್ಗೆ ವಿಧಿಗಳ ಮೂಲಕ ಉಲ್ಲೇಖ ಮಾಡಲಾಗಿದೆ. ಇದರಲ್ಲೇ 19ನೇ ವಿಧಿ ಏನಿದೆ, ಭಾರತ ದೇಶ ಸಂವಿಧಾನದ ವಿಧಿ, ಇದನ್ನ ಶ್ರೇಷ್ಠವಾದಂತಹ ವಿಧಿ ಅಂತ ಕರೀತಾರೆ. ಏಕೆಂದ್ರೆ ಭಾರತ ದೇಶದ ಸಂವಿಧಾನದ ಈ ಸ್ವಾತಂತ್ರ್ಯತೆಗೆ ಸಂಬಂಧಿಸಿದಂತಹ 19ನೇ ವಿಧಿ ಏನಿದೆ, ಇದು ಸಪ್ತ ಸ್ವತಂತ್ರಗಳನ್ನ ಭಾರತ ದೇಶದ ಪ್ರಜೆಗಳಿಗೆ ಕಲ್ಪಿಸಿಕೊಟ್ಟಿದೆ. ಅಂದ್ರೆ 7 ರೀತಿಯಾದಂತಹ ಸ್ವತಂತ್ರ, ಅಂದ್ರೆ ವಾಕ್ ಸ್ವಾತಂತ್ರ್ಯ, ಬೇಕಾದಂತಹ ಉದ್ಯೋಗ ಮಾಡುವಂತಹ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂತಹ ಸ್ವಾತಂತ್ರ್ಯ, ಈ ರೀತಿಯಲ್ಲಿ 7 ರೀತಿಯಾದಂತಹ ಸ್ವಾತಂತ್ರ್ಯಗಳನ್ನು ಭಾರತ ದೇಶದ ಪ್ರಜೆಗಳು ಸ್ವತಂತ್ರವಾಗಿ ಅನುಭವಿಸಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ.
ಸಂವಿಧಾನದಲ್ಲಿ ಇದನ್ನು ಉಲ್ಲೇಖ ಮಾಡಿರುವಂತಹ ಉದ್ದೇಶ ಏನಂದ್ರೆ ಸಂವಿಧಾನದಲ್ಲಿ ಪ್ರಜೆಗಳಿಗಿರುವಂತಹ ಸ್ವತಂತ್ರಗಳನ್ನ ಉಲ್ಲೇಖ ಮಾಡಿದರೆ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತವೆ ಅನ್ನೋ ದೃಷ್ಟಿಯಿಂದ ಇದನ್ನು ವಿಧಿಗಳ ಮೂಲಕ ಉಲ್ಲೇಖ ಮಾಡಲಾಗಿದೆ. ಆದ್ದರಿಂದ ಭಾರತ ದೇಶದಲ್ಲಿ ಇರುವಂತಹ ಎಲ್ಲಾ ಪ್ರಜೆಗಳು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಸ್ವತಂತ್ರವಾಗಿ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಈ ಸಂವಿಧಾನದ ವಿಧಿಗಳ ಮೂಲಕ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ನಂತರ ವಿದ್ಯಾರ್ಥಿಗಳ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಕಾಣುವಂತಹ ಇನ್ನೊಂದು ಅಂಶ ಈಕ್ವಾಲಿಟಿ, ಸಮಾನತೆ ಅಂತ ಕರೀತಾರೆ. ಭಾರತ ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿ ಭಾರತ ದೇಶದ ಸಮಸ್ತ ಪ್ರಜೆಗಳಿಗೆ ಸಂಬಂಧಿಸಿದಂತೆ ಸಮಾನತೆಯನ್ನು ಕಲ್ಪಿಸಿಕೊಡಲಾಗಿದೆ. ಅಂದ್ರೆ ಯಾವುದೇ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಆಗಿರಬಹುದು, ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಸಂಬಂಧಿಸಿದಂತೆ ಆಗಿರಬಹುದು, ಎಲ್ಲ ರೀತಿಯಾದಂತಹ ಸಮಾನತೆಯನ್ನು ದೊರಕಿಸಿಕೊಡುವಂತಹ ಕಾರ್ಯಗಳನ್ನ ಭಾರತ ದೇಶದ ಸಂವಿಧಾನದ ಉಲ್ಲೇಖ ಮಾಡುವುದರ ಮೂಲಕ ಭಾರತ ದೇಶದ ಪ್ರಜೆಗಳಿಗೆ ಕಲ್ಪಿಸಿಕೊಡಲಾಗಿದೆ. ನಾವು ಭಾರತ ದೇಶದ ಮೂಲಭೂತವಾದಂತಹ ಹಕ್ಕಿನಲ್ಲಿ ನಾವು ಮೊದಲನೆಯಾಗಿ ಕಾಣುವಂತಹ ಒಂದು ಹಕ್ಕು ಅಂದ್ರೆ ಸಮಾನತೆಯಾಗಿದೆ. ಭಾರತ ದೇಶದ ಸಂವಿಧಾನದ 3ನೇ ಭಾಗದಲ್ಲಿ ಏನು ಮೂಲಭೂತವಾದಂತಹ ಹಕ್ಕುಗಳನ್ನು ಉಲ್ಲೇಖ ಮಾಡಿದ್ದಾರೆ, ಆ ಹಕ್ಕಿನಲ್ಲಿ ನಾವು ಕಾಣುವಂತಹ ಮೊದಲನೇ ಹಕ್ಕು ಅಂದ್ರೆ ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ ಅಂತ ಕರೀತಾರೆ. ಅಂದ್ರೆ ಯಾವುದೇ ಕೆಲಸಗಳಿಗೆ ಸಂಬಂಧಿಸಿದಂತೆ ಇರಬಹುದು, ಯಾವ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಇರಬಹುದು, ಯಾವುದೇ ರೀತಿಯಾದಂತಹ ಜಾತಿ, ಧರ್ಮ, ಮತ, ಪಂಥ, ಲಿಂಗದ ಆಧಾರದ ಮೇಲೆ ಭೇದ ಭಾವವನ್ನು ಮಾಡದೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಮಹತ್ವ ಕಾರ್ಯವನ್ನ ಭಾರತ ದೇಶದ ಸಂವಿಧಾನದಲ್ಲೇ ಈ ಸಮಾನತೆಯ ವಿಧಿ ಏನಿದೆ, ಈ ಸಮಾನತೆಯ ಅಂಶ ಏನಿದೆ, ಅದು ಭಾರತ ದೇಶದ ಪ್ರಜೆಗಳಿಗೆ ದೊರಕಿಸಿಕೊಡುವುದರ ಮೂಲಕ ಈ ಸಮಾನತೆಯ ಹಕ್ಕಿನ ಅಡಿಯಲ್ಲೇ ಭಾರತ ದೇಶದ ಸಮಸ್ತ ಪ್ರಜೆಗಳು ಸಮಾನವಾಗಿ ಬದುಕಲಿಕ್ಕೆ, ಸಮಾನವಾಗಿ ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ನಂತರ ವಿದ್ಯಾರ್ಥಿಗಳ ನಾವು ಪ್ರಸ್ತಾವನೆಯಲ್ಲಿ ಕಾಣುವಂತಹ ಇನ್ನೊಂದು ಅಂಶ ಏನಂದ್ರೆ ಇಂಟಿಗ್ರಿಟಿ, ಅಂದ್ರೆ ಎಲ್ಲಾ ರೀತಿಯಾದಂತಹ ಐಕ್ಯತೆಯ ಮನೋಭಾವನೆ. ಅಂದ್ರೆ ಭಾರತ ದೇಶದಲ್ಲಿ ಅನೇಕ ಜಾತಿಯ, ಧರ್ಮದ, ಪಂಗಡದ, ಮತದ ಜನರಿದ್ದರೂ ಕೂಡ ಐಕ್ಯತೆಯ ಮನೋಭಾವನೆಯನ್ನು ನಾವು ಕಾಣ್ತೇವೆ. ಇಡೀ ಭಾರತ ದೇಶದ ಐಕ್ಯತೆಯ ಮನೋಭಾವನೆಗೆ ಸಂಬಂಧಿಸಿದಂತೆ ಭಾರತ ದೇಶದಲ್ಲಿ ಇಡೀ ದೇಶಕ್ಕೆ ಸಂಬಂಧಿಸಿದಂತೆ ಒಂದೇ ಸಂವಿಧಾನ ಇದೆ, ಇಡೀ ದೇಶಕ್ಕೆ ಸಂಬಂಧಿಸಿದಂತೆ ಒಂದೇ ಅತ್ಯುನ್ನತ ಸುಪ್ರೀಂ ಕೋರ್ಟ್ ಇದೆ, ಇಡೀ ದೇಶಕ್ಕೆ ಸಂಬಂಧಿಸಿದಂತೆ ಒಂದೇ ಮತದಾನದ ಹಕ್ಕನ್ನು ಕೊಡಲಾಗಿದೆ. ಈ ರೀತಿಯಾದಂತಹ ಅಂಶಗಳೇನಿದೆ ಅಂದ್ರೆ ಈ ಭಾರತ ದೇಶದಲ್ಲಿ ಐಕ್ಯತೆಯ ಮನೋಭಾವನೆಯನ್ನು ಮೂಡಿಸುವಂತಹ ಈ ಅಂಶಗಳು ಭಾರತ ದೇಶದಲ್ಲಿ ಭಾರತ ಜನರಲ್ಲಿ ಐಕ್ಯತೆಯನ್ನು ಮೂಡಿಸ್ತವೆ. ಭಾರತ ದೇಶದಲ್ಲಿ ಅನೇಕ ರೀತಿಯಾದಂತಹ ವೈವಿಧ್ಯ ಧರ್ಮವನ್ನು ಆಚರಣೆ ಮಾಡುವಂತಹ ವ್ಯಕ್ತಿಗಳಿದ್ದಾರೆ. ವೈವಿಧ್ಯವಾದಂತಹ ಧರ್ಮವನ್ನು ಆರಾಧಿಸಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಯಾವುದೇ ಒಂದು ವಿಚಾರಧಾರೆಗೆ ಸಂಬಂಧಿಸಿದಂತೆ ಮತ್ತೊಬ್ಬ ವ್ಯಕ್ತಿಗಳು ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನು ಮಾಡಬಾರದು ಎಂಬ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಸ್ವತಂತ್ರತೆಯನ್ನು ನೀಡಲಾಗಿದೆ. ಈ ಐಕ್ಯತೆಯ ಮನೋಭಾವನೆಯ ಮೂಲಕ ಇಡೀ ಭಾರತ ದೇಶದ ವಿಚಾರಗಳಿಗೆ ಸಂಬಂಧಿಸಿದಂತೆ ನಾವು ಬಂದಾಗ ಐಕ್ಯತೆಯ ಮನೋಭಾವನೆಯನ್ನು ಭಾರತ ದೇಶದ ಪ್ರಜೆಗಳೆಲ್ಲರೂ ಕೂಡ ತೋರಿಸುವುದರ ಮೂಲಕ ಭಾರತ ದೇಶದ ಯಾವುದೇ ರೀತಿಯಾದಂತಹ ಆಚರಣೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಭಾರತ ದೇಶಕ್ಕೆ ಆಪತ್ತು ಬಂದಂತಹ ಸಂದರ್ಭದಲ್ಲೇ ಭಾರತ ದೇಶದ ಪ್ರಜೆಗಳೆಲ್ಲರೂ ಕೂಡ ಐಕ್ಯತೆಯ ಮನೋಭಾವನೆಯನ್ನು ಮೂಡಿಸುವುದರ ಮೂಲಕ ಭಾರತ ದೇಶದ ಸ್ವತಂತ್ರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಐಕ್ಯತೆಯಿಂದ ಎಲ್ಲರೂ ಕೂಡ ವರ್ತಿಸುವಂತಹ ಮನೋಭಾವನೆಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಆದ್ದರಿಂದ ಈ ಐಕ್ಯತೆಯ ಮನೋಭಾವನೆಯಿಂದ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ನಂತರ ವಿದ್ಯಾರ್ಥಿಗಳೇ ನಾವು ಪ್ರಸ್ತಾವನೆಯಲ್ಲಿ ಕಾಣುವಂತಹ ಕೊನೆಯದಾದಂತಹ ಅಂಶ ಅಂದ್ರೆ ಎದುರಿಟಿ, ಭ್ರಾತೃತ್ವದ ಮನೋಭಾವನೆ, ಸಹೋದರತ್ವದ ಮನೋಭಾವನೆ. ಅಂದ್ರೆ ಭಾರತ ದೇಶದಲ್ಲಿರುವಂತಹ ಎಲ್ಲಾ ಪ್ರಜೆಗಳನ್ನು ಸಹೋದರತ್ವದ ಮನೋಭಾವನೆಯ ಮೂಲಕ ಕಾಣಬೇಕು. ಅನೇಕ ಜಾತಿಯ, ಧರ್ಮದ, ಪಂಗಡದ ವ್ಯಕ್ತಿಗಳಿದ್ದರೂ ಕೂಡ ಯಾವುದೇ ರೀತಿಯಾದಂತಹ ತಾರತಮ್ಯತೆಯನ್ನು ಭೇದ ಭಾವವನ್ನು ಮಾಡದ ಎಲ್ಲಾ ವ್ಯಕ್ತಿಗಳನ್ನು ಕೂಡ ಸಮಾನವಾದಂತಹ ರೀತಿಯಲ್ಲಿ ಸಹೋದರತ್ವದ ಮನೋಭಾವನೆಯ ಮೂಲಕ ಕಾಣಬೇಕು.
ಯಾವ ದೇಶದಲ್ಲಿ ಸಹೋದರತ್ವದ ಮನೋಭಾವನೆ ಇರುತ್ತದೆಯೋ ಆ ದೇಶದಲ್ಲೇ ರಾಷ್ಟ್ರದ ಬಗ್ಗೆ, ರಾಷ್ಟ್ರೀಯತೆಯ ಬಗ್ಗೆ ಐಕ್ಯತೆಯನ್ನು ನಾವು ಕಾಣ್ತೇವೆ. ಯಾವುದೇ ಒಂದು ದೇಶದಲ್ಲಿ ಈ ಸಹೋದರತ್ವದ ಮನೋಭಾವನೆ ಇಲ್ಲ, ಒಂದು ಜಾತಿ ಒಂದು ಜನಾಂಗದ ಮಧ್ಯೆ ಯಾವುದೇ ಘರ್ಷಣೆಗಳ ಕಲಹಗಳು ನಡೆದರೆ ಏನಾಗುತ್ತೆ ಅಂದ್ರೆ ಆ ದೇಶದ ಏಳಿಗೆಗೆ, ಬೆಳವಣಿಗೆಗೆ ಮಾರಕವಾಗುತ್ತೆ. ಆದ್ದರಿಂದ ನಮ್ಮ ಸಂವಿಧಾನದಲ್ಲೇ ಈ ಫೆಟರ್ನಿಟಿ, ಸಹೋದರತ್ವದ ಮನೋಭಾವನೆ ಏನಿದೆ, ಭ್ರಾತೃತ್ವದ ಮನೋಭಾವನೆ ಏನಿದೆ, ಇದನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸುವುದರ ಮೂಲಕ ಭಾರತ ದೇಶದ ಸಂವಿಧಾನದ ಶ್ರೇಷ್ಠತೆಯನ್ನ ನಾವು ಈ ಸಂವಿಧಾನದ ಪ್ರಸ್ತಾವನೆ ಏನಿದೆ, ಈ ಪೀಠಿಕೆ ಏನಿದೆ, ಈ ಪೀಠಿಕೆಯಿಂದ ನಾವು ಕಾಣಬಹುದು. ಆದ್ದರಿಂದ ವಿದ್ಯಾರ್ಥಿಗಳ, ಭಾರತ ದೇಶದಲ್ಲಿ ಈ ಸಂವಿಧಾನವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಸಂವಿಧಾನ ರಚನೆ ಮಾಡಿದ್ರು ಅಂದ್ರೆ, ಯಾವುದೇ ವರ್ಗದವರಿಗೂ ಕೂಡ ತೊಂದರೆಯಾಗಬಾರದು ಎನ್ನುವ ಮನೋಭಾವನೆಯಿಂದ ಈ ಸಂವಿಧಾನವನ್ನ ರಚನೆ ಮಾಡಿರುವ ಉದ್ದೇಶ ಎಲ್ಲಾ ವರ್ಗದ ವ್ಯಕ್ತಿಗಳಿಗೂ ಕೂಡ ಈ ಸಂವಿಧಾನದ ಮಾರ್ಗದರ್ಶನ, ಈ ಸಂವಿಧಾನದ ಲಾಭಗಳು ದೊರೆಯಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಸಂವಿಧಾನ ರಚನೆ ಮಾಡಿರುವರು. ಇದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂತಹ ಹುದ್ದೆ ಏನು ಅಧ್ಯಕ್ಷರ ಹುದ್ದೆ ಇದೆ, ಆ ಅಧ್ಯಕ್ಷರ ಹುದ್ದೆಯಿಂದ ಎಲ್ಲಾ ವರ್ಗದವರು ಕೂಡ ಅನುಭವಿಸಿರುವಂತಹ ಉದಾಹರಣೆಯನ್ನು ನಾವು ಕಾಣ್ತೀವಿ. ಅಲ್ಪಸಂಖ್ಯಾತ ವರ್ಗದ ವ್ಯಕ್ತಿಗಳು ಕೂಡ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂತಹ ಅಂಶವನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ನಾರಾಯಣ್, ಅಬ್ದುಲ್ ಕಲಾಂ, ಈಗ ರಾಷ್ಟ್ರಪತಿಯಾಗಿರುವಂತಹ ರಮನಾಥ್ ಕೋವಿಂದ್. ಈ ಎಲ್ಲಾ ರೀತಿಯಾದಂತಹ ಅಂಶಗಳನ್ನು ನೋಡಿದಾಗ ನಮ್ಮ ದೇಶದ ಸಂವಿಧಾನವನ್ನ ಇವರು ಇಷ್ಟೊಂದು ವಿಸ್ತಾರವಾಗಿ ಎಲ್ಲರಿಗೂ ತಿಳುವಳಿಕೆ ಮೂಡುವಂತಹ ರೀತಿಯಲ್ಲೇ ಬರೆಯಲಿಕ್ಕೆ ಕಾರಣ ಏನು ಅಂದ್ರೆ, ಇದು ಎಲ್ಲರಿಗೂ ಕೂಡ ಅನುಭವಿಸಲಿಕ್ಕೆ, ಎಲ್ಲರಿಗೂ ಕೂಡ ಇದನ್ನ ಪಾಲಿಸಲಿಕ್ಕೆ ಸುಲಭವಾಗಿ ಅನ್ನೋ ದೃಷ್ಟಿಯನ್ನ, ಮನೋಭಾವನೆಯನ್ನ ಅಂಬೇಡ್ಕರ್ ಅವರು ತಮ್ಮ ದೃಷ್ಟಿಕೋನದಲ್ಲಿ ಓದುವುದರ ಮೂಲಕ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳ ಈ ಮೊದಲನೇ ಪಾಠದಲ್ಲೇ ಭಾರತ ದೇಶದ ಸಂವಿಧಾನ, ಆ ಸಂವಿಧಾನದಲ್ಲಿ ಬರುವಂತಹ ಮೊದಲನೇ ಅಂಶ ಸಂವಿಧಾನದ ಪ್ರಸ್ತಾವನೆ ಅಥವಾ ಪಿರಾನ.